ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷಾದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಲ್ಲ, ಈ ಬಿಜೆಪಿ RSS ಅಂದ್ರ ಒಂದಿಷ್ಟು ಮಂದಿಗೆ ಭಯಂಕರ ಬೆಂಕಿ ಬೀಳ್ತೈತಿ ನೋಡ್ರಿ ಹೊಟ್ಯಾಗ. ಅದೇನ್ ದ್ವೇಷ, ಅದೇನ್ ಅಸೂಯೆ, ಹೊಟ್ಟೆ ಕಿಚ್ಚ. ಮರಿ ಖರ್ಗೆ ಸಾಹೇಬ್ರ ಮಾತ್ ಕೇಳ್ಬೇಕು ನೀವು. ಇವರಪ್ಪ ವಿಷಸರ್ಪ ಅಂದಿದ್ದೆಲ್ಲ ಬಿಟ್ರು, ಅವ್ರು ಅದನ್ನೆಲ್ಲ ಗೋಲಿ ಹೊಡೆದ್ ಬಿಟ್ರು. ಅದನ್ನು ಬಿಟ್ಟು ಬರೇ ಸಂಘದ ಬಗ್ಗೆನೇ ಸಂಶಯ ಇವರಿಗೆ. ಸಂಘ ರಿಜಿಸ್ಟರ್ ಆಗೈತೋ ಇಲ್ಲೋ, ಅದರಿಂದ ಕಂಪ್ಲೇಂಟ್ ಕೊಡ್ಲಕ್ ಬರ್ತೈತೋ ಇಲ್ಲೋ, ಏನ್ ಕಥೆ ಹೊಡಿತಾರ ಅಂತೀನಿ. ವಿಷಯಾಂತರ ಮಾಡುದು ಹೆಂಗ್ ಅಂತ ಹೇಳಿ ಇವ್ರನ್ನ ನೋಡಿ ಕಲಿಬೇಕು. RSS ಹೆಂಗ್ ಕೊಡಕ್ಕಾಗುತ್ತೆ? RSS ಹೆಂಗ್ ಕೊಡಕ್ಕಾಗ? ಯಾವ ಲೆಟರ್ ಹೆಡ್ನಲ್ಲಿ ಕೊಟ್ಟಿದ್ದಾರೆ? ಒಂದು ಕಂಪ್ಲೇಂಟ್ ಇಂಡಿವಿಜುವಲ್ ಆಗಿ ಕೊಡಲಿ. RSS ಅವರೇ ಕೊಟ್ಟಿದ್ದಾರೆ ಅಂದರೆ ನನಗೆ ಗೊತ್ತಿಲ್ಲ, ತೋರಿಸ್ಲಿ ಅವ್ರು. ಯಾಕಂದರೆ ಅವರೇ ಹೇಳಿದಾರಲ್ಲ ಅನ್ರಿಜಿಸ್ಟರ್ಡ್ ಇದ್ದಾರಂತ. ಸೊ ನಾನು ವೈಯಕ್ತಿಕವಾಗಿ ಕೊಟ್ಟಿದ್ರೆ ಪರವಾಗಿ. ನನ್ನ ಮೇಲೆ ಕೇಸ್ ನಡೀತಾ ಇದೆ ಅಲ್ಲ, ನನ್ನ ಮೇಲೆ ನಡೀತಾ ಇದೆ, ದಿನೇಶ್ ಗುಂಡ್ರಾವ್ ಅವ್ರ ಮೇಲೆ ನಡೀತಾ ಇದೆ. ಒಂದು ಕಡೆ ಇವ್ರು ಹೇಳ್ತಾರೆ ನಾವು ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ನಮಗೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನಮಗೆ ಈ ಸಂಸ್ಥೆಗೆ ಅವಮಾನ ಆಗಿದೆ ಅಂತ ಹೇಳ್ತಾರೆ. ಅಸ್ತಿತ್ವದಲ್ಲಿ ಇದೆಯಾ ಇಲ್ವಾ ಈ ಆರ್ಗನೈಸೇಷನ್ನು? ಅದು ನಮಗೆ ಅದು ಪ್ರಶ್ನೆ ಕೇಳ್ತಾ ಇರೋದಲ್ಲ ನಾವು. ಅಸ್ತಿತ್ವದಲ್ಲಿದ್ದರೆ ಎಲ್ಲಿದೆ, ಹೇಗಿದೆ, ನಿಮ್ಮ ರಿಜಿಸ್ಟರ್ಡ್ ಆಫೀಸ್ ಎಲ್ಲಿದೆ? ನೋಡ್ರಿ, ಇವ್ರ ತಂದೆಯವರಾಗ್ಲಿ ನೆನಪಾರ್ದಂಗ್ ಕಾಣ್ತಾರ. ತಮ್ಮ ಮನಿಗೆ ನುಗ್ಗಿ ಬಂದು ಹಿರಿಯರನ್ನ ಕೊಂದ್ರಲ್ಲ, ಇವ್ರ ಮನಿ ಹಿರಿಯರನ್ನ ರಜಾಕ್ರು, ಅವ್ರಿಗೆ ಒಂದೇ ಒಂದು ದಿನ ಅರೆ ವಿಷಸರ್ಪ ಅಂತ ಕರೆದಾರೆ ನೀವ್ರ? ಇಲ್ಲ, ಇವ್ರು ಮಾತ್ರ ಬಿಜೆಪಿ RSS ನವ್ರು ಅಂದ್ರ ವಿಷಸರ್ಪ ಅಂತ ಕಾಣ್ತಾರ ಇವ್ರಿಗೆ. ಇಂಥವ್ರಿಗೆ ಪ್ರತಾಪ್ ಸಿಂಹರೇ ಕರೆಕ್ಟ್ ನೋಡ್ರಪ್ಪ. ಶಿಸ್ತು ಮಂಗಳಾರತಿ ಎತ್ತರ ಕೇಳಿಸ್ಕೊಡ್ರಿ. ಚುನಾವಣಾ ಪ್ರಚಾರ ಸಭೆಯಲ್ಲಿ AICC ಅಧ್ಯಕ್ಷರು ಅಥವಾ ಆಲ್ ಇಂಡಿಯಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರುವಂಥ ಹೇಳಿಕೆಯನ್ನು ನೋಡಿದೆ. ಕುರಾನ್ನಲ್ಲೇ ಹೇಳಿದೆ, ಒಂದು ವೇಳೆ ನೀವು ನಮಾಜ್ ಮಾಡ್ತಾ ಇದ್ರೆ ಅಲ್ಲೊಂದು ವಿಷಸರ್ಪ ಹೋಗ್ತಾ ಇದೆ ಅಂತಂದರೆ ನಮಾಜನ್ನು ಅರ್ಧಕ್ಕೆ ನಿಲ್ಲಿಸಿದ್ರೂ ಪರವಾಗಿಲ್ಲ, ಫಸ್ಟು ಹಾವನ್ನು ಹೊಡೀರಿ, ಆ ವಿಷ ಸರ್ಪವನ್ನು ಹೊಡೀರಿ ಅಂತ ಹೇಳಿದರೆ. ಈ RSS ಮತ್ತು BJP ಅನ್ನೋದು ಕೂಡ ವಿಷ ಸರ್ಪ ಇದ್ದಾಗೆ, ಅದನ್ನು ಕೊಲ್ಲಿಲ್ಲ ಅಂದರೆ ನಿಮಗೆ ಉಳಿಗಾಲ ಇಲ್ಲ ಅಂತ ಮಾತಾಡಿದ್ದಾರೆ. ನಾವು ಇದುವರೆಗೂ ಈ ಮರಿ ಖರ್ಗೆಗೆ ಅಂದರೆ ಪ್ರಿಯಾಂಕಾ ಖರ್ಗೆಗೆ ಮಾತ್ರ RSSನ ಹುಚ್ಚು ಹಿಡಿದಿದೆ ಅಂತ ಅಂದ್ಕೊಂಡಿದ್ದು. ಮಗನಿಗೆ ಹಿಡಿದಿರೋ ಹುಚ್ಚು ಇವತ್ತು ಅಪ್ಪಂಗೂ ಅಂಟ್ಕೊಂಡಿದೆ ಅಂತ ಅನಿಸ್ತಾ ಇದೆ. ಮೋದಿಯವರು 2014ರಲ್ಲಿ ಈ ದೇಶದ ಪ್ರಧಾನಿ ಆದ ನಂತರ ಒಂದೇ ಒಂದು ಕಮ್ಯುನಲ್ ರೈಟ್ಸ್ ಆಗಿಲ್ಲ. ನೀವೊಂದು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ RSS ಮತ್ತು BJP ಅವರನ್ನ ವಿಷಸರ್ಪಕ್ಕೆ ಹೋಲಿಸಿ ಕೊಲ್ಲಿ ಅಂತಿದ್ದೀರಲ್ಲ, ನೀವು ಇಡೀ ದೇಶಾದ್ಯಂತ ಕೋಮ ದಳ್ಳೂರಿಯನ್ನ ಸೃಷ್ಟಿಸೋದಕ್ಕೋಸ್ಕರ ನೀವು ಪ್ರಯತ್ನ ಮಾಡ್ತಿದ್ದೀರಾ ಸರ್ ನೀವು? ಅಲ್ಲ, ನೀವು RSS ಮತ್ತು BJPಯನ್ನ ನೀವು ವಿಷಸರ್ಪಕ್ಕೆ ಹೋಲಿಸೋದಾದ್ರೆ, ಅಥವಾ ಅವ್ರನ್ನ ಇವತ್ತು RSS BJPಯನ್ನ ಬೆಳೆಸಿರೋರು ಅಧಿಕಾರಕ್ಕೆ ತಂದಿರೋರು ಹಿಂದೂಗಳೇ, ನೀವು ಹಿಂದೂಗಳನ್ನ ವಿಷಸರ್ಪ ಅಂತ ಹೇಳ್ದಂಗಾಯ್ತು. ನಾವು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಅಷ್ಟೇ ಮುಸಲ್ಮಾನರನ್ನ ಓಲೈಸೋಕೆ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ದು. ಆದ್ರೆ ನೀವು ಸಿದ್ದರಾಮಯ್ಯನವ್ರಿಗಿಂತಲೂ ಎಗ್ಗಿಲ್ದೆಲ್ಲ ಮಾತಾಡ್ತಾ ಇದ್ರಿ. ನೀವು ನಿಮಗೆ ಹೋಲಿಸಿದ್ರೆ ಸಿದ್ದರಾಮಯ್ಯನವರೇ ಪರವಾಗಿಲ್ಲ ಅಂತ ಅನ್ಸುತ್ತೆ. ಕರೆಕ್ಟ್ ಅದ ಬಿಡ್ರಿ. ಸಿದ್ದರಾಮಯ್ಯನವ್ರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿನೇ ಈ ತರ ಹೇಳಿಕೆಗಳು, ಇಂಥ ಮನಸ್ಸಿನಾಗ ಯೋಚನೆಗಳು ಬರ್ತಾವ ಬಿಡ್ರಿ. ಈಗ ನಮ್ಮ ರಾಜ್ಯದ ಪರಿಸ್ಥಿತಿ ನೋಡ್ಬೇಕಂದ್ರ ಹೊಟ್ಟಿಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂ ಅಂದಂಗಾಯ್ತು. ಮತ್ತೇನ್ ಹೇಳ್ರಿ, ಬಡವರಿಗೆ ಪಾಪ ಮನಿನೇ ಇಲ್ಲ, ಮನೆಯದಾಗ ವಿದ್ಯುತ್ ಫ್ರೀ ಕೊಡ್ತಾರಂತ. ಗೃಹನೇ ಇಲ್ಲ, ಗೃಹಲಕ್ಷ್ಮಿಗೆ ರೊಕ್ಕ ಫ್ರೀ ಕೊಡ್ತಾರಂತ. ನೋಡ್ರಿ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹಿರಿಯರ ಸುಮ್ಮನೆ ಹೇಳಿಲ್ರಿ. ಅದು ಸುಲಭದ ಕೆಲಸ ಅಲ್ಲ. ಅದ್ರಾಗೂ ಬಡವರು ತಲೆ ಮೇಲೆ ಒಂದು ಸೂರು ಇರ್ಬೇಕು, ಒಂದು ಆಶ್ರಯ ಇರ್ಬೇಕಂತ ಕನಸು ಕಟ್ಕೊಂಡಿರ್ತಾರ. ಅಂಥ ಕನಸೆಲ್ಲ ನುಚ್ಚು ನೂರಾದಾಗ ತ್ರಾಸಾಗೋದು ಸಹಜ, ನೋವಾಗೋದು ಸಹಜ, ಅಳು ಬರೋದು ಸಹಜ. ಇಲ್ಲೊಬ್ಬ ಹೆಣ್ಮಗಳ ಆಶ್ರಯ ಯೋಜನೆದಾಗ ಮನಿ ಸಿಕ್ಕಿಲ್ಲ ಅಂತ ಹೇಳಿ CM ಸಿದ್ದರಾಮಯ್ಯನವರನ್ನ ಹಿಂಗ ತ್ರಾಸ್ ಮಾಡ್ಕೊಂಡು ನೆನೆದು ಹಾಡಿನ ಮೂಲಕನೇ ತಮ್ಮ ತ್ರಾಸ್ ಹೇಳ್ಕೊಳಿಕತ್ರ ಬಹಳ ಮನ್ಸಿಗೆ ಹತ್ತದ್ರಪ್ಪ. ನಿಮ್ಮ ಕೈಯ ಕೆಳಗಡೆ ಆಡಳಿತ ಸರಿ ಇಲ್ಲ, ತಾಲೂಕು ಪಂಚರತ್ನ ಬಡವರ ಪರವಿಲ್ಲ. ನೀನೊಮ್ಮೆ ಬಂದಿಲ್ಲಿ ಈ ಮೊರೆಯ ಆಲಿಸಯ್ಯ, ನೀನೊಮ್ಮೆ ಬಂದಿಲ್ಲಿ ಈ ಮೊರೆಯ ಆಲಿಸಯ್ಯ. ಬಾರಯ್ಯ ಎನ್ನ ತವರಿಗೆ, ಬಾರಯ್ಯ ಬಾರಯ್ಯ ಬಾರು ನಮ್ಮ ಸಿದ್ದಯ್ಯ, ಯಾವೂರು ಏನಂತ ಕೇಳು ನಮ್ಮ ರಾಮಯ್ಯ. ನೀ ಕೊಟ್ಟ ಗೃಹಲಕ್ಷ್ಮಿ ನಮಗೇನು ಬೇಡವಯ್ಯ, ನೀ ಕೊಟ್ಟ ಗೃಹ ಜ್ಯೋತಿ ನುಗೂಡ ಬೇಡವಯ್ಯ. ಹೆಣ್ಣಿನ ಜನುಮಕ್ಕೆ ಗೃಹವಂತ ನೀಡಯ್ಯ, ಹೆಣ್ಣಿನ ಜನುಮಕ್ಕೆ ಗೃಹವಂತ ನೀಡಯ್ಯ.
ಪಾಲಿಸೋ ಎನ್ನ ಈ ಮೊರೆಯ, ಬಾರಯ್ಯ ಬಾರಯ್ಯ ಬಾರೋ ಎನ್ನ ಸಿದ್ದಯ್ಯ, ಯಾವೂರು ಏನಂತ ಕೇಳು ನನ್ನ ರಾಮಯ್ಯ. ಕೇಳಿದ್ರೆ ಹಳಳಾಗುದಿಲ್ಲ ಏನ್ ಹೇಳ್ರಿ. ನೋಡ್ರಿ CM ಸಾಹೇಬ್ರೆ, ರಾಜಕೀಯ ನಾಯಕರ ಕಿರಿಕಿರಿ, ಶಾಪ, ಕುರ್ಚಿ ಗದ್ಲ ಎಲ್ಲ ಇದ್ದಿದ್ದೆ. ರಾಜಕಾರಣ ಅಂದ್ಮೇಲೆ ಅವೆಲ್ಲ ಇರ್ತಾವ. ಆದ್ರೆ ಎಲ್ಲಕ್ಕಿನ ಅಪಾಯ ಅಂದ್ರೆ ಯಾವ್ದು ಗೊತ್ತಾ? ಹೆಣ್ಣು ಮಕ್ಕಳ ಕಣ್ಣೀರಿನ ಶಾಪ ಅಂತಾರ. ಅದಕ್ಕೆ ಈ ರಾಜಕೀಯ ಗುದ್ದಾಟ, ಕುರ್ಚಿ ಗದ್ಲ ಇದೆಲ್ಲದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದನ್ನ ಬಿಟ್ಟು ಸ್ವಲ್ಪ ಇವ್ರ ಕಡೆ ಲಕ್ಷ್ಯ ಕೊಡ್ರಿ. ಇಂಥ ಹೆಣ್ಮಕ್ಕಳ ಸಮಸ್ಯೆಗಳನ್ನ ಪರಿಹರಿಸ್ಲಿಕ್ಕೆ ಪ್ರಯತ್ನ ಪಡ್ರಿ ಅಂತ ಕೇಳ್ಕೊತೀನಿ. ನಾ ಏನೋ ಕೇಳ್ಕೊತೀನಿ ಬಿಡ್ರಿ. ಆಶ್ರಯ ಯೋಜನೆನೇ ಇರ್ಲಿ, ಮತ್ತೊಂದು ಯೋಜನೆನೇ ಇರ್ಲಿ, ಸಮಸ್ಯೆಗಳೇ ಇರ್ಲಿ, ಅದ್ಯಾವುದೂ ಬಗೆಹರಿಯುವುದಿಲ್ಲ ಅಂತ ಹೇಳಿ ನಾ ಅಲ್ರಪ್ಪ, ಖುದ್ದು ಗೃಹ ಮಂತ್ರಿ ಪರಮೇಶ್ವರ್ ಅವರು ಸೂಚನೆ ಕೊಟ್ಟು ಬಿಟ್ಟಾರ. ಸಮಸ್ಯೆ ಅಂತ ಹೇಳ್ಕೊಂಡು ಅರ್ಜಿ ಕೊಡ್ಲಿಕ್ಕೆ ಬಂದವ್ರ ಮೇಲೆ ಅದ್ ಏನು ಸಿಟ್ಟು, ಏನು ಸಡು ಕೇಳ್ತಾರೆ ನೀವು. ಬೇರೆಯವ್ರು ಯಾರೋ ಕ್ಯಾಮ್ರಾ ಹಿಡಿದಾರೆ, ಕ್ಯಾಮ್ರಾ ತೆಗಿ ಅಂತ ಅಲ್ಲಿಗೂ ಸಿಟ್ಟು. ಹೊಟ್ಟೋಗ್ಬಿಟ್ರೆ ಸರ್, ನಾವು ಅರ್ಜಿ ಕೊಡಕ್ ಬಂದ್ಮೇಲೆ ಹಿಂಗ್ ಹೋದ್ರೆ ಹೆಂಗೆ? ನಾವು ಕಾಯ್ತಾ ಇದೀವಿ ಸ್ವಾಮಿ. ಏನ್ ಮಾತಾಡ್ತೀವಿ? ನಾವು ಕಾಯ್ತಾ ಇದೀವಿ ಸರ್. ಇಲ್ಲ ಬಾಳಗಿಂತ ಅಂದ್ರೆ ಕೊಡು, ಯಾರು ಬೇಡ ಅಂತ ತಗೊಳ್ಳಿ ಸರ್. ನೀನ್ ನಿಂತ್ಕೊಂಡು ಕೊಡ್ಬೇಕಪ್ಪ ಸರ್. ಅವ್ರು ಈಗ ಬಿಟ್ಟಿದ್ದು ನನ್ನ ಸ್ವಾಮಿ, ಅವ್ರು ಈಗ ಬಿಟ್ಟಿದ್ದು ನಮ್ಮನ್ನ. ಆಯ್ತು ಕೊಡು, ಎಲ್ಲರಿಗೂ ಫ್ರೀ ಆಗಿ ಬಿಟ್ಟವ್ರೆ. ಕನ್ನಡದೆಲ್ಲ ಏನೋ ಹೇಳಕ್ ಹೋಗ್ಬಾರ್ದು ಹಂಗೆಲ್ಲ. ಹಂಗಾದ್ರೆ ನಾವು ಕೊಡೋದು ವೇಸ್ಟ್ ಸರ್. ಹಂಗಾರೆ ನೀನ್ ಕೊಡಬೇಡ ಅಂತ ತೆಗಿಯೋ ಕ್ಯಾಮ್ರಾನ ನಾನೇನ್ ಬೇಡ ಅಂತಿದ್ದೀನಿ ಸರ್. ನಾವು ಸ್ವಾಮಿ, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವು ನಿಮ್ಮ ಕೇಳಕ್ ಬಂದಿದೀವಿ. ಭಾಷಣ ಅಲ್ಲ, ನಾವು ಅವೆಲ್ಲ ಮಾಡ್ತಾರೆ ಸರ್. ನೋಡಿ ಸರ್, ನಿಮ್ಮ ಎದುರಿಗೆ ಹಿಂಗ್ ಮಾಡ್ತಾರೆ ಸರ್. ನಿಮ್ಮ ಎದುರಿಗೆ ಯಾಕೆ ಸರ್ ಇದು ಆರ್ಗಿವಲ್ಲ? ಕೇಳಿದ್ರೆ ಅರ್ಜಿ ಸಲ್ಲಿಸೋದೆಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಅನ್ನೋ ಥರಾನೇ ಅವ್ರು ಹೇಳ್ದಂಗಿತ್ತಿಲ್ ಹೇಳ್ರಿ. ಅದ್ರಿಂದ ಯಾವ ಉಪಯೋಗನೂ ಆಗುದಿಲ್ಲ, ಸಮಸ್ಯೆ ಬಗೆಹರಿಸ್ಲಿಕ್ಕೆ ಆಗುದಿಲ್ಲ ಅಂತ ಅನ್ನಂಗಾಯ್ತು ಅವ್ರದ್ ಕತಿ. ಇನ್ನು ಉಪಚುನಾವಣೆ ಗದ್ಲದ ಬಗ್ಗೆ ನೋಡುವುದಾದ್ರ ದಾವಣಗೆರೆ ದಕ್ಷಿಣ ಕ್ಷೇತ್ರದಾಗಂತೂ ಕೇಳಬೇಡ್ರಿ ನೀವು. ಅಲ್ಪಸಂಖ್ಯಾತರು ಭಯಂಕರ ರೊಚ್ಚಿಗೆದ್ದು ಬಿಟ್ಟಾರ. ಕಾಂಗ್ರೆಸ್ ಅನ್ನೇ ಸೋಲಿಸ್ಲಿಕ್ಕೆ ನಿಂತು ಬಿಟ್ಟಾರ. ಯಾರು ಈ ಸಮರ್ಥ ಅನ್ನೋ ಪ್ರಶ್ನೆಯನ್ನ ತೆಗೆದು ಬಿಟ್ಟಾರ. ಯಾರು ಈ ಸಮರ್ಥ? ಅಲ್ಲ, ಇಲ್ಲಿ ಒಂದು ಚಂದ ದವಾಖಾನೆ ನಿರ್ಮಾಣ ಮಾಡ್ಲಿಕ್ಕೆ ಆಗ್ಲಿಲ್ಲ. ಏನಿದು ಸಮರ್ಥನೆ ಏನು ಅಂತ ಕೇಳಲಿಕ್ಕತ್ತಾರ ಅವರು. ಅಪ್ಪ ಮುತ್ಯ MLA ಮಂತ್ರಿಗಳಾಗಿದ್ದೇ ಮಗನ ಕ್ವಾಲಿಫಿಕೇಶನ್. ಹಂಗಾದ್ರ ಅಲ್ಲ, ಡಾಕ್ಟರ್ ಮಗ ಡಾಕ್ಟರೇ ಆಗ್ಬೇಕು, ಇಂಜಿನಿಯರ್ ಮಗ ಇಂಜಿನಿಯರೇ ಆಗ್ಬೇಕು, ರಾಜಕಾರಣಿ ಮಗ ರಾಜಕಾರಣಿನೇ ಆಗ್ಬೇಕು, MLA ಮಗ MLAನೇ ಆಗ್ಬೇಕು. ಹಿಂಗಾದ್ರೆ ಹೆಂಗ್ರಿ? ಬಡವ್ರ ಮಕ್ಳು ಬಡವರಾಗೆ ಉಳಿಬೇಕಾ? ಹಂಗಾದ್ರ ನೋಡ್ರಿ ಎಂಥ ಪ್ರಶ್ನೆಯನ್ನ ಎತ್ತಾರ. ಇನ್ನು ಇವತ್ತಿನ ಮಿರ್ಚಿ ಮಂಡಕ್ಕಿದ ಕಡೆಗೆ ಒಂದು ಭಾರಿ ಆಫರ್ ಬಗ್ಗೆ ಹೇಳಲಿಕ್ಕತ್ತೀನಿ. ಬಾಗಲಕೋಟದಾಗ ಯಾರಿಗುಂಟು ಯಾರಿಗಿಲ್ಲ, ನಿಮ್ಮ ಓಟುಗಳು ಮಾರಾಟಕ್ಕಿವೆ. ನೀವ್ ಎಷ್ಟು ಕೇಳ್ರಿ ಅಷ್ಟು ಕೊಡ್ಲಿಕ್ಕೆ ತಯಾರಾಗಿ ನಿಂತು ಬಿಟ್ಟಾರ. ತಗೊಳ್ರಿ, ಹೊಡ್ರಿ ಚಾನ್ಸ್. 500 ಕೊಟ್ರೆ ಯಾರು ಕೊಟ್ರಿ? ಯಾವ ಪಕ್ಷ ಕೊಟ್ರೆ? ಚಾನ್ಸ್ ಹೊಡೆದ್ರ ಯಾವ ಪಕ್ಷ ಕೊಟ್ರೆ? ಚಾನ್ಸ್ ಹೊಡೆದ್ರ ಯಾವ ಪಕ್ಷ ಕೊಟ್ರೆ? ಚಾನ್ಸ್ ಹೊಡೆದ್ರ 500 ಕೊಟ್ರೆ ಯಾರು ಕೊಟ್ರಿ? ಯಾವ ಪಕ್ಷ ಕೊಟ್ರೆ? ಚಾನ್ಸ್ ಹೊಡೆದ್ರ ಕಾಂಗ್ರೆಸ್ ಅಲ್ಲಿ ಪೈಸೆ ಮಾಡ್ರಿ. ಹಂಗಂತ ಹೇಳಿ ನಿಮ್ಮ ಓಟನ್ನ ರೊಕ್ಕಕ್ಕೆ ಮಾರ್ಕೋಬೇಡ್ರಿ. ಮುಂದೆ ನೀವೇ ಇದನ್ನ ಅನುಭವಿಸ್ಬೇಕಾಗ್ತದ. ಈಗಾಗ್ಲೇ ರಾಜ್ಯಾದ್ಯಂತ ನೀವು ನೋಡ್ಲಿಕ್ಕತ್ತೀರಿ ಅಂತ ಪರಿಸ್ಥಿತಿ ಬಂದದಂತ ಹೇಳಿ ನಿಮ್ಮ ತಲೆಗೆ ಒಂದ್ ಸ್ವಲ್ಪ ಕೆಲಸ ಕೊಡ್ರಿ, ನಿಮ್ಮ ಮನಸ್ಸಿಗೆ ಒಂದ್ ಸ್ವಲ್ಪ ಕೆಲಸ ಕೊಡ್ರಿ, ನಿಮ್ಮ ಮನಸ್ಸಾಕ್ಷಿ ಪ್ರಕಾರ ಓಟ್ ಹಾಕ್ರಿ ಅಂತ ಕೇಳ್ಕೊತೀನಿ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.